Hello dear students, welcome to mathematics online classes. Okay dear students, yesterday I already find out that problems, that is last problem, last exercise 6.3. So next you see your textbooks, so that figure, so compute the value of x in each of the following figures. So problem number, you see this is problem number 3. So here find out that the value of x, find out the value of x. ನೋಡಿ ಇದೊಂದು ವ್ಯಾಲ್ಯೂ ಆಫ್ ಎಕ್ಸ್ ಕಂಡುಹಿಡಿತೀನಿ. ಸೊ ನೀವು ಸಹ ಮನೇಲಿ ವರ್ಕ್ ಮಾಡಿರಬೇಕು. ಎಸ್ ಓಕೆ, ಫಸ್ಟ್ ಯು ಡ್ರಾ ದ ಫಿಗರ್. ಸೊ ಈ ತರ ಫಿಗರ್ನ ಡ್ರಾ ಮಾಡ್ಕೊಬಿಡಿ. You take like this triangle according to your textbooks. So in your textbooks, according to your textbooks, so this is, you take P, Q, this is you take 65 degree, you take here T, Q tarana, P, Q, R tagukodi, take this is 100 degree already given. Yes, you take this P, Q, R, nodi bardidini, P, Q, R, S, T, U. So x, this is x, find the value of x. ಈ x values ನೀವು ಕಂಡುಹಿಡಿಯಬೇಕು. ವೆರಿ ಸಿಂಪಲ್, ನಿಮಗೆ ಗೊತ್ತಾ ಅಕಾರ್ಡಿಂಗ್ ಟು. ಸೊ ನೋಡಿ ಇಲ್ಲಿ ಮಾಡ್ತೀನಿ ನಿಮ್ಮ ಪ್ರಾಬ್ಲಮ್ ನ. ಅಕಾರ್ಡಿಂಗ್ ಟು ಥಿಯರಮ್ ಏನಂತ ಬರ್ಕೋಬಹುದು, ಆಂಗಲ್ ಕ್ಯೂ ಪಿ ಆರ್, ಆಂಗಲ್ ಕ್ಯೂ ಪಿ ಆರ್ ಇಸ್ ಈಕ್ವಲ್ ಟು ಏನ್ ತಗೋಬಹುದು ನಾವು, ಟಿ ಪಿ ಯು. ಈ ಆಂಗಲ್ ಪಿ ಈ ಆಂಗಲ್ ಪಿ ಗೆ ಈಕ್ವಲ್ ಆಗಿರ್ತದೆ. ಸೊ ಏನ್ ತಗೋತೀರಿ ನೀವು, TPU. So this means angle QPR is equal to, what is the value of TPU? TPU is equal to ಎಷ್ಟು ಕೊಟ್ಟಿದ್ದಾರೆ, 65 degree. ಅದಕ್ಕೋಸ್ಕರ ನೋಡಿ dear students, you see here, so this angle P is equal to this angle. ನೋಡಿ ಇವೆರಡು ಸಹ ಇಲ್ಲಿ 65 ಡಿಗ್ರಿ ಅಂದ್ರೆ ಇದು 65 ಡಿಗ್ರಿ ಇರ್ತದೆ. ನನಗೆ ಇಲ್ಲಿ ಏನ್ ಬೇಕು ಅಂದ್ರೆ, I want the value of QPR. Then I am taking in theorem number 2. Theorem number 2 ಪ್ರಕಾರ ಬರ್ಕೋಣ. According to theorem number 2, PRS, angle PRS is equal to angle PQR, angle PQR plus angle QPR. Q ಇಲ್ಲಿದೆ ಕ್ಯೂ ಪಿ ಆರ್ ಅಂದ್ಬಿಟ್ಟು. ಈಗ ವ್ಯಾಲ್ಯೂಸ್ ನ ಇದು ಮಾಡಿ, ನಿಮಗೆ ಗೊತ್ತು ಆಂಗಲ್ ಪಿ ಆರ್ ಎಸ್. ನೋಡಿ ಇದು ಯಾವಾಗ ನಿಮ್ಗೆ ಆಂಗಲ್ ಈ ಮಿಡಲ್ ಇರ್ತದೆ, ಮಿಡಲ್ ವ್ಯಾಲ್ಯೂಸ್ ನ ಆಂಗಲ್ ಅಂತ ಟ್ರೀಟ್ ಮಾಡ್ತಾರೆ. therefore your angle R is equal to how much degree, 100 degree. You write here 100. So PQR is equal to how much is there, PQR ನೋಡಿ ಇಲ್ಲಿ PQR ನಾವು ಇಲ್ಲಿ ಕಂಡುಹಿಡಿದೀವಿ. QPR or PQR, no problem, 65 degree. You write here 65 degree plus QPR. QPR ಎಷ್ಟಿದೆ ನೋಡಿ, QPR, ಸಾರಿ ಇದನ್ನ ನೀವು QPR ನೋಡಿ, ಇದನ್ನ 1 minute, ಸಾರಿ PQR is equal to x. You write here x, this is x. QPR is equal to ಎಷ್ಟಿದೆ, 65 degree. ಇಲ್ಲೇ ಕಂಡುಹಿಡಿದಿ ನೋಡಿ 65 degree. So therefore 100 plus 65 and this side ಈ ಕಡೆ ತೆಗೆದುಕೊಳ್ಳಿ, minus 65, that is equal to x. Therefore x is equal to 100 minus 65. 100 minus 65, that is equal to 35. Therefore x is equal to 35 degree. ಓಕೆನಾ? ಈ ರೀತಿ ನೀವು ಕಂಡುಹಿಡಿಯಬೇಕು. ನೋಡಿ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. Here given one figure. So according to your textbooks, and afterwards you give the name PQRSTU. Dear students, you see here this angle equal to this angle. ಇದು 65 degree ಇದೆ, ಇದು 65 degree ಇರ್ತದ. ಅದರ್ವೈಸ್ ಇದು 100 degree ಇತ್ತು, ಇದು 100 degree ಇರ್ತದೆ. ಅದಕ್ಕೆ ನಾನು ಏನು ಬರ್ಕತ್ತೀನಿ ಅಂದ್ರೆ ಇಲ್ಲಿ TPU can be written as QPR. ನೋಡಿ TPU can be written as QPR. ಓಕೆ, ಇದು ಆಂಗಲ್ ಈಕ್ವಲ್ ಅಂತ. QPR is equal to TPU. TPU is equal to how much it is given? 65. Right here 65. ನಾವು QPR values ನ ಕಂಡುಹಿಡ್ಕೊಂಡು
2 ಪಿ ಆರ್ ವ್ಯಾಲ್ಯೂಸ್ನ ಕಂಡುಹಿಡ್ಕೊಂಡು ಸೊ ದೆನ್ ಪಿ ಆರ್ ಎಸ್ ನೋಡಿ ಇದು ಕಂಡುಹಿಡ್ಕೋಬೇಕು ಈಗ ಪಿ ಆರ್ ಎಸ್ ಕ್ಯಾನ್ ಬಿ ರಿಟನ್ ಆಸ್ ಪಿ ಕ್ಯೂ ಆರ್ ಪ್ಲಸ್ ಕ್ಯೂ ಪಿ ಆರ್ ಈ ಆರ್ ಈ ಆಂಗಲ್ ಈ ಕ್ಯೂಗೆ ಯು ಕಿಗೆ ಸಮವಾಗುತ್ತದೆ then r is equal to angle r is equal to angle q plus angle p ಅದನ್ನ ನಾವು ಬರೆದಿದ್ದೀವಿ then substitute the values prs 100 pqr x qpr 65 and plus 65 so that's 100 minus 65 that is x is equal to 35 degree ಓಕೆನಾ ಸೊ ಇದನ್ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಕೇಳ್ತಾರೆ ಇವನ್ನ ಓಕೆ ರೈಟ್ ಆನ್ ದಿಸ್ ಓಕೆ ಸೊ ಡಿಯರ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಇಟ್ಕೋಣ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ ಆಯ್ತಾ ಬರೆದ್ರೆ ಇದನ್ನ ರೈಟ್ ಸೊ ನೆಕ್ಸ್ಟ್ ಯು ಸಿ ಯು ಟೇಕ್ ಯುವರ್ ಟೆಕ್ಸ್ಟ್ ಬುಕ್ಸ್ ತಗೊಳ್ಳಿ ನೋಡಿ ಇಲ್ಲಿ ಈ ಫಿಗರ್ ಇದು ಪ್ರಾಬ್ಲಮ್ ದಟ್ ಈಸ್ ಫಿಗರ್ ನಂಬರ್ 4 120 ಎಕ್ಸ್ 112 ಇದು ಬರ್ಕೋಣ ಸೊ ನೆಕ್ಸ್ಟ್ ಕಂಡಿಡೋಣ ಎಕ್ಸ್ ವ್ಯಾಲ್ಯೂಸ್ ಕಂಡಿಡೋಣ ಸೊ ಈ ರೀತಿ ಬರ್ತಾ ಇದು ಫಿಗರ್ ಇದರ ಡ್ರಾ ಮಾಡ್ಕೊಳ್ಳಿ ಯು ಡ್ರಾ ಲೈಕ್ ದಿಸ್ ಎಸ್ ಅಕಾರ್ಡಿಂಗ್ ಟು ಯುವರ್ ಟೆಕ್ಸ್ಟ್ ಬುಕ್ಸ್ ಈ ಥರ ಕೊಟ್ಟಿದ್ದಾರೆ ಸೊ ಬೇಕಾದ್ರೆ ನೀವೇ ನೇಮ್ ಕೊಡ್ಕೊಳ್ಳಿ ಎ ಕೊಡಿ ಇಲ್ಲಿ ಬಿ ಸಿ ಗಿವ್ ದಟ್ ಎ ಬಿ ಸಿ ದೇರ್ ಫೋರ್ ದಿಸ್ ಈಸ್ ಡಿ ಸೊ ದಿಸ್ ಆ್ಯಂಗಲ್ 112 ಡಿಗ್ರೀಸ್ ಕೊಟ್ಟಿದ್ದಾರೆ ದಿಸ್ ಆ್ಯಂಗಲ್ 120 ಕೊಟ್ಟಿದ್ದಾರೆ ಸೊ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಈ ವ್ಯಾಲ್ಯೂಸ್ ಎಕ್ಸ್ನ ಕಂಡುಹಿಡಿಯಿರಿ ಸೊ ಡಿಯರ್ ಸ್ಟೂಡೆಂಟ್ಸ್ ಯು ಸಿ ಇಯರ್ so therefore first you should find out separately angle A ಕಂಡುಹಿಡ್ಕೊಳ್ಳಿ then find the values of x so ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಒಂದು ಸೊ ಯಾವ ರೀತಿ ತಗೋಬಹುದು ನಾವು ಎ ಬಿ ಸಿ ಈಸ್ ಎ ಟ್ರಯಾಂಗಲ್ ಇಲ್ಲಿ ಸಿ ಎ ಮುಂದೆ ಪ್ರೊಡ್ಯೂಸ್ ಆಗಿದೆ ಸೊ ಇಲ್ಲಿ ಬೇಕಾದ್ರೆ ಒಂದು ನೇಮ್ ಕೊಡ್ಬೋದು ನಿಮಗೆ ಎ ಬಿ ಸಿ ಡಿ ಕ್ಯೂ ಇಯರ್ ಇ ನೇಮ್ ಈಗ ಮೊದಲು ಬರ್ಕೋಣ ಏನು ಕೊಟ್ಟಿದ್ದಾರೆ ಅಂದ್ರೆ angle BAE angle BAE plus angle BAC is equal to ನಿಮಗೆ ಗೊತ್ತು 180 ಡಿಗ್ರಿ angle BAC BAE ಪಡೆಯಲಿ BAE plus BAC ಇವೆರಡು ಆಂಗಲ್ಸ್ ಈಕ್ವಲ್ ಟು 180 ಡಿಗ್ರಿ ತುಂಬಾ ಸಿಂಪಲ್ ಇದೆ ನೋಡಿ ಇದೊಂದು ಸ್ಟ್ರೈಟ್ ಲೈನ್ ಅಂತಲ್ರಿ ಸ್ಟ್ರೈಟ್ ಲೈನ್ 120 ಇತ್ತು ಅಂದ್ರೆ ಇದು 60 120 180 ಬರ್ತದ ಸೊ ಹಂಗೆ ಇದೆ ಅಕಾರ್ಡಿಂಗ್ ಟು ರೂಲ್ ಯು ರೈಟ್ BAE plus BAC is equal to 180 ಡಿಗ್ರಿ ಈ ರೀತಿ ಕಂಡುಹಿಡಿಯಬೇಕು ಈಗ ನಾವು BAC ಬೇಕು ಐ ವಾಂಟ್ BAC ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ BAE 120 plus angle BAC is equal to 180 therefore I want angle BAC is equal to 180 plus 120 standard side minus 120 that is equal to 60 degree. Angle BAC is equal to 60 degree. This ನಮಗೆ ಏನು ಬಂತು A ಬಂತು but next I am going to find out the value of x. Value of x ತಂದುಕೊಳ್ಳೋಣ. ಯಾವ value of x ಕಂಡುಹಿಡಿಯೋಣ value of x ಕಂಡುಹಿಡಿಯೋಣ value of x ಕಂಡುಹಿಡಿಯಬೇಕಾದ್ರೆ ಏನು ಮಾಡಬೇಕು ಅಂದ್ರೆ angle ACD ನೋಡಿ angle ACD is equal to angle BAC ನೋಡಿ ಇದು BAC plus angle ABC ಬರ್ಕೋಬಹುದು ಬೈ ಥಿಯರಮ್ ಬೇಕಾದ್ರೆ ನೀವು ಬರೀರಿ ಇಲ್ಲಿ ಬೈ ಥಿಯರಮ್ ಆರ್ ಬೈ ಪ್ರಾಪರ್ಟಿ ಏನೋ ಬರೆದಿದ್ದಾರೆ ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ACD AC ನೋಡಿ ಇಲ್ಲಿ angle ACD C is equal to how much degree 112 degree 112 BAC you see BAC so BAC is equal to BAC ನೀವು ಕಂಡುಹಿಡಿದಿರಾ so BAC is equal to how much 60 degree you write here 60 degree BAC is equal to 60 degree plus
ಬಿ ಸಿ ಬಿ ಇಸ್ ಈಕ್ವಲ್ ಟು ಎಕ್ಸ್ ಇಲ್ಲಿ ಎಕ್ಸ್ ಬರೆಯ ಸೊ 112 ಪ್ಲಸ್ 60 ಕಡೆ ಕಳಿಸ್ರಿ minus 60 plus should be changed minus that is equal to x therefore x is equal to ಎಷ್ಟು ಬರ್ತದ್ರಿ 52 yes x is equal to 52 right therefore x is equal to 52 degree ಓಕೆನಾ ಸೊ 52 ನಾ ರೈಟ್ 52 ಡಿಗ್ರಿ ಈ ರೀತಿ ಮಾಡಬೇಕು ಇನ್ನೊಂದ್ಸಲ ಏನಾದ್ರು ಎಕ್ಸ್ಪ್ಲೇನ್ ಮಾಡಬೇಕಾ ತುಂಬಾ ಈಸಿ ಇದೆ ಸೊ ಬೇಕಾದ್ರೆ ನಿಮ್ಗೆ ಇನ್ನೊಂದ್ಸಲ ಬೇಕು ಅಂತಂದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಓಕೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬೇಕಾ ನಿಮ್ಗೆ ನೋಡಿ ಇಲ್ಲಿ ಸೊ ಇದು ಏನ್ ಬರ್ಕತ್ತೀರ ಅಂದ್ರೆ ಆಂಗಲ್ ಬಿ ಎ ಇ ಪ್ಲಸ್ ಆಂಗಲ್ ಬಿ ಎ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಯಾವಾಗಲೂ ಇಷ್ಟೇ ಕಂಡ್ರು ನಿಮ್ಗೆ ನೆನ್ ಮೊನ್ನೆಲೂ ಹೇಳಿದ್ರು ನೋಡಿ ಈ ತರ ಇದು ಹಿಂಗಿರ್ತಾವ ಈ ಆಂಗಲ್ಸ್ ಟೋಟಲ್ 180 ಡಿಗ್ರಿ ಇರ್ತಾರೆ ಈಗ ನೀವು ಹಿಂಗ್ ತಿರ್ಕೊಂಡು ನೋಡಿ ಹಿಂಗ್ ಈ ತರ ಇದೆ ಇದು ಹಿಂಗ್ ಕೊಟ್ಟಿದ್ದಾರೆ ಹಿಂಗೆ ದಿಸ್ ಇಸ್ 180 ನೀವು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಎಲ್ಲ ಕಲ್ತಿರ್ತೀರ ಆಯ್ತಾ 90 plus 90 180 ಆ ಥರ ಓಕೆನಾ ಸೊ ಅಕಾರ್ಡಿಂಗ್ ಟು ಕಂಡೀಷನ್ ಯು ರೈಟ್ BAE plus BAC is equal to 180 degree BAE already given 120 BAC find out ಮಾಡ್ಕೊಳ್ಳಿ BAC is equal to 60 degree okay next so by theorem ACD is equal to BAC plus ABC ಅಂತ ಬರ್ಕೋಬಹುದು by theorem substitute ಮಾಡಿ x is equal to 52 degree ಬರ್ತದ okay did you understand this one must and should you write in 2 times or 3 times then you are perfect right okay so next that is the in third main last problem you see figure number 5 ಇದೆ ಈ ರೀತಿ ಬರ್ಕೊಂಡು x values ಇದನ್ನು ಕಂಡುಹಿಡಿಯೋಣ ಇಲ್ಲಿ ಏನಿಲ್ಲ ಒಂದು ಯೂಸ್ ಮಾಡಬೇಕಾ ಎಕ್ಸ್ಟೀರಿಯರ್ ಆಂಗಲ್ ಈಸ್ ಈಕ್ವಲ್ ಟು ಸಮ್ ಆಫ್ ಇಂಟೀರಿಯರ್ ಆಂಗಲ್ ಅಂತ ಬೇಸಿಸ್ ಮೇಲೆ ಮಾಡಬೇಕಾಗ್ತದ ಅದೊಂದು ಮಾಡೋಣ ಓಕೆ ಸೊ ಇಲ್ಲಿ ಇದು ಪ್ರಾಬ್ಲಮ್ ನಂಬರ್ 3 ಇಲ್ಲಿ ಲಾಸ್ಟ್ ಫಿಗರ್ ಮುಗಿಸ್ಕೊಳ್ಳೋಣ ಓಕೆ ಸೊ ಯು ಸಿ ಈಗ ಫಿಗರ್ ಡ್ರಾ ಮಾಡೋಣ ಫಿಗರ್ ಡ್ರಾ ಮಾಡ್ಕೊಳ್ಳಿ according to your textbooks A B C D ಅಂತ ಕೊಡಿ ಅವ್ರು ಏನು ಮಾಡಿದ್ದಾರೆ ಇದು x ಕೊಟ್ಟಿದ್ದಾರೆ x ಇದು 20 ಡಿಗ್ರಿ ಕೊಟ್ಟಿದ್ದಾರೆ ಸಿಂಪಲ್ ಇದೆ ನಿಮಗೆ ಗೊತ್ತು BAC is equal to BCA ಈ ಆಂಗಲ್ ಈಕ್ವಲ್ ಇರ್ತವೆ ಅಂತ ಅವನು ಬರ್ಕೊಳ್ಳಬೇಕಾದ್ರೆ ಆಂಗಲ್ BAC is equal to ಆಂಗಲ್ ACB ಅಂತ ಓಕೆ ಆಂಗಲ್ ACB ಅಂತ ಬರೆಯಕ್ಕೆ ಹೋಗ್ಬಿಟ್ರೆ ನಿಮಗೆ ಕನ್ಫ್ಯೂಸ್ ಆಗ್ತದೆ BCA ಅಂತ ಬರ್ತಾರೆ BCA ಓಕೆ ಅಂದ್ರೆ BAC is equal to ಎಷ್ಟು ಡಿಗ್ರಿ ಇದೆ 20 ಡಿಗ್ರಿ ಇದು 20 ಇತ್ತು ಇದು 20 ಆಗ್ತದೆ ಅಂತ ಅಷ್ಟೇ ಓಕೆ ಸೊ ನೆಕ್ಸ್ಟ್ ನೀವು ಒಂದು ಕೆಲಸ ಮಾಡಿ ಒಂದು ಕಂಡೀಷನ್ಸ್ ಯೂಸ್ ಮಾಡಬೇಕಾಗ್ತದೆ ಏನು ಈ ಆಂಗಲ್ ABD is equal to 11 angle ABD is equal to BAC angle BAC plus angle BCA ಇದು ಅರ್ಥ ಆಯ್ತಾ ನಿಮಗೆ ನೋಡಿ ಇಲ್ಲಿ ಇದು ಎಕ್ಸ್ಟೀರಿಯರ್ ಆಂಗಲ್ಸ್ ದಿಸ್ ಈಸ್ ಎಕ್ಸ್ಟೀರಿಯರ್ ಆಂಗಲ್ಸ್ ಸೊ ದೀಸ್ ಆರ್ ಇಂಟೀರಿಯರ್ ಆಂಗಲ್ಸ್ ಒಂದು ಕಂಡೀಷನ್ ಅದೇ ಎಕ್ಸ್ಟೀರಿಯರ್ ಆಂಗಲ್ಸ್ ಇಸ್ ಈಕ್ವಲ್ ಟು ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಅಂತ ಆ ಕಂಡೀಷನ್ ಮೇಲೆ ಬರ್ಕೋಬೇಕು ಬೇಕಾದ್ರೆ ನೀವು ಬ್ರಾಕೆಟ್ ನಲ್ಲಿ ಬರ್ಕೊಳ್ಳಿ ಇಲ್ಲಿ ಬ್ರಾಕೆಟ್ ನಲ್ಲಿ ಇರಲಿ ಎಕ್ಸ್ಟೀರಿಯರ್ ಆಂಗಲ್ is equal to sum of interior angle ನೋಡಿ ಈ ಬೇಸಿಸ್ ಮೇಲೆ ಬರೀತಿರೋದು ಸಮ್ ಆಫ್ ಇಂಟೀರಿಯರ್ ಆಂಗಲ್ ಅಂದ್ರೆ ಎಕ್ಸ್ಟೀರಿಯರ್ ಆಂಗಲ್ ಯಾವುದು ಬಿ ಇಂಟೀರಿಯರ್ ಆಂಗಲ್ಸ್ ಆಂಗಲ್ ಎ ಅಂಡ್ ಆಂಗಲ್ ಸಿ ಓಕೆ ಎ ಬಿ ಡಿ ಏನಿದೆ ಇಲ್ಲಿ ಎ ಬಿ ಡಿ is equal to x BAC 20 BCA 20 BAC is also 20 ಅಲ್ಲಿ ಎಷ್ಟು
20 plus 20. Therefore, x is equal to 40 degree. ಈ ರೀತಿ ಅರ್ಥ ಆಯ್ತಾ? ಇಲ್ಲಿ ನಾವೇನು ಮಾಡಿದ್ದೀವಿ ಅಂತಂದ್ರೆ ಒಂದು ಬೇಸಿಸ್ ಮೇಲೆ, ಅದು ವಾಟ್ ಟೈಪ್ ಆಫ್ ಬೇಸಿಸ್? ಎಕ್ಸ್ಟೀರಿಯರ್ ಆಂಗಲ್ಸ್ ಇಸ್ ಈಕ್ವಲ್ ಟು ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್. ಎಕ್ಸ್ಟೀರಿಯರ್ ಆಂಗಲ್ಸ್ ಏನಿದೆ ಎಕ್ಸ್, ಸಮ್ ಆಫ್ ಇಂಟೀರಿಯರ್ ಮೀನ್ಸ್ ದಿಸ್ ಅಂಡ್ ದಿಸ್. ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಸಿ, ದಿಸ್ ಇಸ್ ಆಲ್ಸೋ 20 degree ಅಕಾರ್ಡಿಂಗ್ ಟು ಥಿಯರಮ್. ಸೊ ದೆನ್ therefore x is equal to 20 plus 20, x is equal to 40 degree. Okay, so dear students, so in next ಇನ್ನ 2 ಪ್ರಾಬ್ಲಮ್ಸ್ ಇದೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ನೀವು ಮಾಡ್ತೀನಿ. ಅಲ್ಲಿಗೆ ಇಲ್ಲಿಗೆ ಈ ಸಿಲೆಬಸ್ ನಿಮ್ಗೆ ಸಾರಿ ಈ ಒಂದು ಪಾರ್ಟ್ 1 ಮುಗೀತೆ. ಒಂದೇ ಒಂದು ಚಾಪ್ಟರ್ ಹುಡುಕದ, ಸಿಂಪಲ್ ಚಾಪ್ಟರ್ ರಾಶನ್ ನಂಬರ್ಸ್, ಅದಾದ್ಮೇಲೆ ಬೇಕಾದ್ರೆ ನಿಮ್ಗೆ ಯಾವಾಗ ಹೇಳ್ತೀನಿ. ಸೊ ಟುಮಾರೋ ಆನ್ವರ್ಡ್ಸ್, ನೆಕ್ಸ್ಟ್ ಕ್ಲಾಸ್ ಆನ್ವರ್ಡ್ಸ್ ಇವೆ ಅಪ್ ಟು 2 ಪ್ರಾಬ್ಲಮ್ಸ್. ಈ ಎಕ್ಸಸೈಸ್ ಅಲ್ಲಿ ಅಪ್ ಟು 2 ಪ್ರಾಬ್ಲಮ್ಸ್. ನೆಕ್ಸ್ಟ್ ಪಾರ್ಟ್ 2 ಹೋಗ್ತೀನಿ. ಮತ್ತೆ ನೀವೆಲ್ಲ ಒಂದು 50 ಮಾರ್ಕ್ಸ್ಗೆ ನೀವು ಟೆಸ್ಟ್ನ ಬರೀಬೇಕು, 50 ಮಾರ್ಕ್ಸ್ಗೆ ಟೆಸ್ಟ್ ಬರೀಬೇಕು. ಯಾಕೆಂದ್ರೆ ಅದನ್ನ ನಾನು ಒಂದು ಮಿಡ್ ಟರ್ಮ್ ಅಂದ್ಬಿಟ್ಟು ರೀತಿ ಮಾಡ್ತಾ ಇದ್ದೀನಿ ನಿಮಗೆ 50 ಮಾರ್ಕ್ಸ್ಗೆ. ನೀವೆಲ್ಲ ರೆಡಿ ಇರಬೇಕು. ಯಾವುದು ಪಾರ್ಟ್ 1 ನಾನು ಒಂದು 10 days ಬಿಫೋರ್ ನಿಮ್ಗೆ ಅನೌನ್ಸ್ಮೆಂಟ್ ಮಾಡ್ತೀನಿ. ಓಕೆ, ಎಲ್ಲರೂ ರೆಡಿ ಇರಬೇಕು. ಓಕೆ, ಟುಮಾರೋ ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಪಾರ್ಟ್ 2 ಆಫ್ಟರ್ 2 ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ಸ್ ಆದಮೇಲೆ. ಓಕೆ, ರೈಟ್ ಆನ್ ದಿಸ್.